ತಲಪಾಡಿ ಜಂಕ್ಷನ್, ಕೆಸಿ ರೋಡು, ತಲಪಾಡಿ ಶ್ರೀರಾಮ ಭಜನಾ ಮಂದಿರದ ಪರಿಸರ ಇಂಚ ರಡ್ಡು ಜಾಗಿಲಿಡು. ಪರಿಸರದ ರಿಕ್ಷಾ ಚಾಲಕ ಮಾಲಕರಿಗೆ ಶಾಸಕರು ಶ್ರೀ UT ಖಾದರ್ ದಿನ ಬಳಕೆದ ಆಹಾರ ಸಾಮಗ್ರಿಲದ ಕಿಟ್ಟಲೇನು ವಿತರಣೆ ಮಾಡ್ತಾರೆ. ತನ್ನ ಕ್ಷೇತ್ರ ವ್ಯಾಪ್ತಿಡು ಸಂಕಷ್ಟಡು ಒಪ್ಪುನ ಜನಗಳಿಗೆ, ಆಶಾ ಕಾರ್ಯಕರ್ತರಿಗೆ, ಟೂರಿಸ್ಟ್ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರಿಗೆ, ಅಂಚನೆ ರಿಕ್ಷಾ ಚಾಲಕ ಮಾಲಕರಿಗೆ ಶಾಸಕರು ಶ್ರೀ UT ಖಾದರ್ ಕಿಟ್ಟು ವಿತರಣೆಯನ್ನು ನಿರಂತರವಾದ ನಡಪವೊಂದುಳ್ಳೇರು.
ಎದುರು ಹಂಗೆ ನೋಡಿ ಕೊಡಿ 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 ಸರ್ ಗುರುವಾರ ಕಾಂಡೆ ತಲಪಾಡಿ ಶ್ರೀರಾಮ ಭಜನಾ ಮಂದಿರ ಬಕ ಪರ ತಲಪಾಡಿ ಜಂಕ್ಷನ್ ಕೆಸಿ ರೋಡ್ ತಲಪಾಡಿ ಪರಿಸರದ ಮಾತಾ ರಿಕ್ಷಾ ಚಾಲಕ ಮಾಲಕ ಬಂಧುಲೆಗೆ ದಿನ ಬಳಕೆದ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದೆ ಪಾತೆರ್ನ ಶಾಸಕರು ಶ್ರೀ ಯುಟಿ ಖಾದರ್ ತಂಕುಳು ಕೊರ್ಪುನ ದಿನ ಬಳಕೆದ ಸಾಮಗ್ರಿಲು ಒಂಜಿ ವಾರಗೆ 2 ವಾರಗೆ ಮಾತ್ರ ಯಾರು ಆಂಡ ಬೆನ್ಪುನ ವರ್ಗ 2 ದಿನ ಬೆಂದಿಜಿಂದಾಂಡ ಮಾತೆರೆಗಳ ಭಂಗ ಅಂಚಾದು ರಿಕ್ಷಾ ಚಾಲಕರು ಮಾಲಕರು ಟೂರಿಸ್ಟ್ ಟ್ಯಾಕ್ಸಿದಾಕುಲು ಟೈಲರ್ ಬೇಡಿ ಕಾರ್ಮಿಕರ ನಂಚಿನ ಬೆಂಪುನ ವರ್ಗದ ಕಷ್ಟನು ಸರ್ಕಾರ ಅರ್ಥ ಮಾಡ್ತಾನೋಡು ಸರ್ಕಾರ ಕಣ್ಣು ಬಡ್ದು ಮಾತೆರೆಗಳ ಸಹಕಾರ ಕೊರಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ತೆರಿಪಾಯರು. ನಮ್ಮ ಸಮಾಜದಲ್ಲಿ ದುಡಿಯೋ ವರ್ಗ ರಿಕ್ಷಾ ಚಾಲಕರಿಗೆ ಒಂದು ರೀತಿಯ ನಮ್ಮಿಂದ ಒಂದು ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡು ಈ ಕ್ಷೇತ್ರದಲ್ಲಿ ಸುಮಾರು 2250 ಅಧಿಕ ರಿಕ್ಷಾಕ್ಕೆ ಇವತ್ತು ನಮ್ಮ ಸಹಕಾರ ನಾವು ಕೊಟ್ಟಿದ್ದೇವೆ. ಈ ಸಂದೇಶದವರಿಗೆ ಆ ಕಾರ್ಯಕರ್ತಾಗಿ ನಿಂತು ನಮ್ಮ ಕೆಲಸ ಮಾಡಿಕೊಂಡು ಇವತ್ತು ಈ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇವನ್ನೆಲ್ಲ ಯುವಕರು ಕಿರಿಯರಿಗೆ ನಾನು ವಿಶೇಷ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈ ಸದಾವಕಾಶ ಕೊಟ್ಟ ಇವನು ಇಲ್ಲದ ಬುಧಾರ ಭಾಸ್ಕರ್ ಶೆಟ್ಟಿ ಅವರಿಗೆ ಕೂಡ ಈ ಸದಾವಕಾಶ ಮಾಡಿಕೊಟ್ಟಂಥ ಭಾಸ್ಕರ್ ಶೆಟ್ಟಿ ಅವರು ಅವರ ಕುಟುಂಬಸ್ಥರಿಗೂ ಮಕ್ಕಳಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಈಗ ನಾನು ಹಿಂದೆ ಕೂಡ ಹೇಳಿದೆ, ನಾವು ಕೊಡುವಂಥದ್ದು ಎಷ್ಟು ದಿವಸಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 1 ವಾರಕ್ಕೆ 10 ದಿವಸಕ್ಕೆ ಸಾಕು. ಅದು ಈ ದುಡಿಯೋ ವರ್ಗ 1-2 ದಿವಸ ದುಡಿಯೋದಿದ್ದರೆ ಮತ್ತೆಲ್ಲರಿಗೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ. ಆದ ಕಾರಣ ರಿಕ್ಷಾ ಚಾಲಕರಿರಲಿ, ಟ್ಯಾಕ್ಸಿ ಚಾಲಕರಿರಲಿ, ನಮ್ಮ ಟೇಲರ್ಗಳಿರಲಿ, ಅಥವಾ ಬೀಡಿ ಕಾರ್ಮಿಕರಿರಲಿ, ಇವರಿಗೆಲ್ಲ ಕೂಡ ಸರ್ಕಾರ ಕಣ್ಣು ತೆರೆದುಕೊಂಡು ಇವತ್ತು ಏನಾದರೂ ರೀತಿಯ ಸಹಕಾರ ಇವತ್ತು ಕೊಡಬೇಕು. ಪಕ್ಕದ ಇಲ್ಲಿಂದ ಒಂದು ಹೆಜ್ಜೆ ಹಾಕಿ ಇಟ್ಟರೆ ಕೇರಳ, ಅಲ್ಲೇ ನ್ಯಾಯಬೆಲೆ ಅಂಗಡಿ ಹೋದರೆ ಅವ್ರಿಗೆ 20 ಐಟಮ್ ಬೇರೆ ಬೇರೆ ಉಚಿತವಾಗಿ, ಅಲ್ಲಿ APL BPL ಅಂತ ಇಲ್ಲ. ನಾವು ಒಂದು ಹೆಜ್ಜೆ ನಾವು ಈ ಕಡೆ, ಮತ್ತು ನಮಗಿಂತ ಸಣ್ಣ ರಾಜ್ಯ ಅದು ಅಲ್ಲಿ ಅದು ಕೊಡುವಾಗ ರಾಜ್ಯ ಸರ್ಕಾರ ಕೂಡ ಆಲೋಚನೆ ಮಾಡಬೇಕು. ಇದಕ್ಕೆಲ್ಲ ರೀತಿಯ ಸಹಕಾರ ಇವತ್ತು ಕೊಡಬೇಕು. ಜನರಿಗೆ ಅಟ್ಲೀಸ್ಟ್ ಕನಿಷ್ಠ ಮಟ್ಟದ ಒಂದು ಹೊಟ್ಟೆ ತುಂಬುವಂಥ ಕೆಲಸ ಮಾಡಿದರೆ ಮತ್ತೆ ಬಹುಶಃ ಎಲ್ಲ ರೀತಿಯ ಸಹಕಾರವರು ಕೊಡ್ತಾರೆ. ಇನ್ನು 10-20 ದಿವಸ ಲಾಕ್ಡೌನ್ ಹೋದರೂ ಕೂಡ ತೊಂದರೆ ಇಲ್ಲ, ನಾವು ದುಡ್ಡಿದ್ದು ಚಿಂತೆ ಇಲ್ಲ, ಗಂಜಿ ಊಟ ಮಾಡಿ ನಿಲ್ಲುವಂಥದ್ದು ಮನಸ್ಥಿತಿಗೆ ಬರ್ತದೆ. ಯಾವಾಗ ನಾವು ಇವತ್ತು ಬಂದ್ ಮಾಡಿ ಅವ್ರ ಮನೇಲಿ ಏನೂ ತಿನ್ನಲಿಕ್ಕಿಲ್ಲ, ಇನ್ನೊಬ್ಬ ಕೇಳಲಿಕ್ಕೆ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಇಡೀ ಸಮಾಜ ಇವತ್ತು ಗೊಂದಲಗೊಳಪಡೋದು ವಿಚಾರ ಇವತ್ತು ಆಗ್ತದೆ. ಸರ್ಕಾರದ ಬಗ್ಗೆ ಭಾಳ ಗಂಭೀರವಾಗಿ ಚಿಂತಿಸಿ, ನಿನ್ನೆ ತಾನೇ ಮೀಟಿಂಗ್ನಾಗ ನಾನು ಹೇಳಿದ್ದೇನೆ, ಉಸ್ತುವಾರಿ ಮಂತ್ರಿ ಅದರ ಪರಿಶೀಲನೆ ಮಾಡ್ತಾ ಕೂಡ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಕಾನೆ ಇದರ ತೀರ್ಮಾನ ತೆಕ್ಕೊಳ್ಳಿ ಅಂತ ಹೇಳಿ ನನ್ನ ಮನವಿ ನಾನು ಮಾಡ್ತೇನೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮಹಮ್ಮದ್ ಮೋನು ಪಾವೂರು, ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಸಿದ್ದಿಕ್ ತಲಪಾಡಿ, ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಇಸ್ಮಾಯಿಲ್,
ಪ್ರಮುಖರು ಸರ್ವಶ್ರೀ ಇಬ್ರಾಹಿಂ ಕೇಸಿರೋಡ್, ಹುಸೇನ್, ಗಣೇಶ್ ಶೆಟ್ಟಿ, ಆನಂದ್ ಶೆಟ್ಟಿ, ಗಣೇಶ್ ಶೆಟ್ಟಿ, ವಿನಯ್ ಶೆಟ್ಟಿ, ವೈಭವ್ ಶೆಟ್ಟಿ, ಖಾದರ್ ತಲಪಾಡಿ, ಫ್ಲೇವಿ, ಅನಿತಾ, ರವೀನಾ, ರಾಜೇಶ್ ಕೊಟ್ಟಾರಿ, ಸಂತೋಷ್ ಶೆಟ್ಟಿ ನಾರ್ಲಾ, ಇಬ್ರಾಹಿಂ, ಜಾನ್, ಸತೀಶ್, ವೇಣುಗೋಪಾಲ್, ಭಾಸ್ಕರ್ ಶೆಟ್ಟಿ ಎಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.